ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಬೃಂದಾ. ಇವತ್ತು ನನ್ನ ಚಾನಲಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಈಸಿಯಾಗಿ ಚಪಾತಿ ಮಾಡೋದು. ಅದು ಎಷ್ಟು ಸಾಫ್ಟಾಗಿ ಎಷ್ಟು ಹೊತ್ತಿಟ್ಟರೂ ಏನೂ ಹಾಳಾಗಲ್ಲ, ಅಂದರೆ ಮೀನ್ಸ್ ಗಟ್ಟಿ ಆಗಲ್ಲ, ಅಷ್ಟು ಸೂಪರ್ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಈ ಒಂದು ಚಪಾತಿ ಒಳ್ಳೆ ಪರೋಟ ಟೈಪ್ ಇರುತ್ತೆ, ತುಂಬ ಸಖತ್ತಾಗಿರುತ್ತೆ. ಹಾಗೆ ಇದಕ್ಕೆ ಒಂದು ಕಾಂಬಿನೇಷನ್ ಆಗಿ ನಾನು ಬೀಟ್ರೂಟ್ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಈಸಿನೇ. ಸೊ ಈಸಿಯಾಗಿ ಹೇಗೆ ಮಾಡೋದು ಅಂತ ನಾನು ಇವತ್ತು ನನ್ನ ಚಾನಲಲ್ಲಿ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯೋಕ್ಕೆ ಹೋಗಬೇಡಿ ಪ್ಲೀಸ್, ಖಂಡಿತ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ, ರಜೆ ಇರೋದ್ರಿಂದ ಸೊ ಬೇಗ ಇದ್ದು ನಾಷ್ಟ ಮಾಡಿ, ಸ್ವಲ್ಪ ಬಟ್ಟೆ ವಾಷಿಂಗ್ ಇತ್ತು, ಹಾಗೆ ಬಟ್ಟೆ ವಾಷಿಂಗ್ ಎಲ್ಲ ಮಾಡಿ ಇವತ್ತಿನ ಫುಲ್ ಡೇ ವ್ಲಾಗ್ನ ನಾನು ರೆಡಿ ಮಾಡಿದ್ದೀನಿ. ಅದರಲ್ಲಿ ಇವತ್ತಿನದು ವ್ಲಾಗಲ್ಲಿ ನಾನು ಬ್ರೇಕ್ಫಾಸ್ಟ್ನ ಶೇರ್ ಮಾಡೋಣ ಅನಿಸ್ತು. ಸೊ ಈ ಬೀಟ್ರೂಟು ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಿರೋದ್ರಿಂದ ಅನಿಮಿಕ್ ಪೇಷಂಟ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬೀಟ್ರೂಟಲ್ಲಿ ಏನು ಮಾಡೋದು ಅದು ಇದು ಅನ್ನೋ ಬದಲು ಬೀಟ್ರೂಟಲ್ಲಿ ಒಂದು ಒಳ್ಳೆ ಪಲ್ಯ ಮಾಡಿಕೊಂಡು ಡೇ ಬೈ ಡೇ, ಎವ್ರಿ ಡೇ ಆಗಲ್ಲ, ಡೇ ಬೈ ಡೇ ತಿಂದರೆ ತುಂಬಾ ಒಳ್ಳೆಯದು. ಈ ಅನಿಮಿಕ್ ಪೇಷಂಟ್ಗಳು ಅಥವಾ ಯಾರಿಗೆ ಬ್ಲಡ್ ಇರಲ್ಲ ಅವರು ಹೋಗಿ ಬ್ಲಡ್ನ ಹಾಕಿಸ್ಕೊಳ್ಳೋ ಬದಲು ಈ ಥರ ಒಂದು ಪಲ್ಯ ಅಥವಾ ಜ್ಯೂಸ್ ಏನಾದರೂ ಮನೇಲಿ ಮಾಡಿ ಕುಡಿಯೋದ್ರಿಂದ ನ್ಯಾಚುರಲ್ ಆಗಿ ಬ್ಲಡ್ಡು ಉತ್ಪತ್ತಿ ಆಗುತ್ತೆ. ನಾವು ಹೋಗಿ ಇವ್ರದ್ದು ಬ್ಲಡ್ನ ಹಾಕಿಸ್ಕೊಂಡಾಗ ಅದರಲ್ಲಿರೋ ಅಂಥ ಏನಾದರೂ ಶುಗರ್, BP ಸಮಥಿಂಗ್ ಏನಾದರೂ ಇಶ್ಯೂಸ್ ಇದ್ದರೆ ಅದು ನಮಗೂ ಕೂಡ ಅಟ್ಯಾಕ್ ಆಗುತ್ತೆ. ಸೊ ಹಾಗಾಗಿ ನಾವು ಬೇರೆ ಒಂದು ಇನ್ಸ್ಟೆಂಟಾಗಿ ಹುಡ್ಕೊಳ್ಳೋ ಬದಲು ನಾವೇ ಒಂದು ನ್ಯಾಚುರಲ್ ಆಗಿ ರೆಮಿಡೀಸ್ನ ಕಂಡುಹಿಡ್ಕೊಂಡ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ನಮ್ಮ ಬಾಡಿಗೆ. ಹಾಗಾಗಿ ಬೀಟ್ರೂಟ್ನ ಜಾಸ್ತಿ ಸೇವನೆ ಮಾಡ್ತಾಯಿರಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬೀಟ್ರೂಟ್ ಪಲ್ಯ ಹಾಗೆ ಚಪಾತಿ ಹೇಗೆ ಮಾಡೋದು ಅಂತ. ಸೊ ಇವತ್ತು ಬೀಟ್ರೂಟ್ ಪಲ್ಯ ಹಾಗೆ ಚಪಾತಿ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟು ನಾನೀಗ ಬೀಟ್ರೂಟ್ ಪಲ್ಯನ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ, ಅಂದರೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದಷ್ಟು ಪಲ್ಯ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ, ಹಂಗಂತ ತುಂಬ ಜಾಸ್ತಿ ಹಾಕೋಕೆ ಹೋಗ್ಬೇಡಿ. ಈಗ ಇದಕ್ಕೆ ಒಂದು 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕಿದ್ದೀನಿ. ಹಾಗೆ 2 ಒಣಮೆಣ್ಸಿನ್ಕಾಯಿನ ಹಾಕಿದ್ದೀನಿ. ಇದಕ್ಕೆ ಬೇಕಿದ್ರೆ ನೀವು ಹಸಿರುಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು. ಹಸಿರುಮೆಣ್ಸಿನ್ಕಾಯಿ ಜಾಸ್ತಿ ಯೂಸ್ ಮಾಡೋಕೆ ಹೋಗ್ಬೇಡಿ, ಅಂದರೆ ಅದು ಗ್ಯಾಸ್ಟ್ರಿಕ್ ಜಾಸ್ತಿ ಅಲ್ವಾ, ಹಾಗಾಗಿ ನಾನಿಲ್ಲಿ 2 ಒಣಮೆಣ್ಸಿನ್ಕಾಯಿನ ಹಾಕಿದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕಿದ್ರು ಕೂಡ ಈ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ಪಲ್ಯಕ್ಕೆಲ್ಲ ನೀವು ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡಿ ಸಖತ್ತಾಗಿರುತ್ತೆ. ಹಾಗೆ ಇಲ್ಲಿ ನಾನು 4 ಬೆಳ್ಳುಳ್ಳಿ ಹಾಕಿದ್ದೀನಿ. ಹಾಗೆ ಇಲ್ಲಿ 3 ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ. ಸೊ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೋದ್ರಿಂದ ತುಂಬಾ ಮಜಾ ಇರುತ್ತೆ. ಈರುಳ್ಳಿ ತುಂಬ ಚೆನ್ನಾಗಿ ಬೇಗನೆ ಬೇಯುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಿದ್ದೀನಿ, ಈರುಳ್ಳಿ ಬೇಗ ಬೇಯಲಿ ಅಂತ. ನನ್ನ ವಿಡಿಯೋ ರೆಗ್ಯುಲರ್ ಆಗಿ ನೋಡೋರಿಗೆ ನಾನು ಹೇಗೆ ಕುಕಿಂಗ್ ಮಾಡ್ತೀನಿ ಅನ್ನೋದು ಈಸಿಯಾಗಿ ಗೊತ್ತಿರುತ್ತೆ. ಸೊ ನಾನು ಈ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕೋದ್ರಿಂದ ಒಂದು 50% ಬೇಗ ಬೆಂದೋಗ್ಬಿಡುತ್ತೆ ಸಾಲ್ಟ್ ಹಾಕಿದ ತಕ್ಷಣ. ಹಾಗೆ ಇಲ್ಲಿ 4 ಕರಿಬೇವು ಹಾಕಿದ್ದೀನಿ. ಸೊ ಇದನ್ನು ಕ್ಲೀನಾಗಿ ಬೇಯೋವರೆಗೂ ಫ್ರೈ ಮಾಡ್ಕೋಬೇಕು. ಈ ಬೀಟ್ರೂಟ್ ಪಲ್ಯನ ಕೆಲವರು ಥರ ಮಾಡ್ತಾರೆ. ನಾನಿಲ್ಲಿ ಬೀಟ್ರೂಟ್ನ ತುರಿದ್ಬಿಟ್ಟು ಮಾಡ್ತಾಯಿದ್ದೀನಿ. ಕೆಲವರು ಇದನ್ನು ಕಟ್ ಮಾಡಿ ಕೂಡ ಮಾಡ್ತಾರೆ. ಕಟ್ ಮಾಡಿ ಮಾಡೋದಕ್ಕಿಂತ ತುರಿದು ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ನಾನಿಲ್ಲಿ 5-6 ಬೀಟ್ರೂಟ್ನ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ದು ಬೀಟ್ರೂಟು, ಒಂದು ಅರ್ಧ kg ಬೀಟ್ರೂಟ್ನ ತೊಗೊಂಡಿದ್ದೀನಿ. ಅಂದರೆ 5-6 ಬೀಟ್ರೂಟ್ ಬರುತ್ತೆ. ಸೊ ನೋಡಿ, ಈಗ ಇದು ಬೆಂದಿದೆ. ಈಗ ಇದಕ್ಕೆ ತುರಿದಿರೋಂಥ ಬೀಟ್ರೂಟ್ನ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಬೀಟ್ರೂಟು ಬೇಗ ಬೇಯುತ್ತೆ, ಹಾಗಾಗಿ ನಾನು ಇಲ್ಲಿ ತುರಿದಿರೋದನ್ನ ಹಾಕಿದ್ದೀನಿ. ನೀವು ಕಟ್ ಮಾಡಿ ಕೂಡ ಹಾಕೋಬೋದು. ನನಗೆ ಕಟ್ ಮಾಡಿ ಹಾಕಿರೋದು ನನಗೇನೋ ಅಷ್ಟಾಗಿ ಟೇಸ್ಟ್ ಅನಿಸಿಲ್ಲ, ಹಾಗಾಗಿ ನಾನಿಲ್ಲಿ ತುರಿದು ಹಾಕಿದ್ದೀನಿ. ಸೊ ತುರಿದಾಕಿರೋದು ಕೂಡ ತುಂಬ ಈಸಿಯಾಗಿ ಬೇಗ ಬೇಯುತ್ತೆ, ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ, ತುಂಬ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಮಾಡೋವಂಥ ಈ ಪಲ್ಯ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ. ಯಾಕೆ ಅಂದರೆ ನಾನು ಯೂಶ್ವಲಿ ಎಲ್ಲರೂ ಮಾಡೋ ಪಲ್ಯ ಥರ ನಾನು ಮಾಡಿರಲ್ಲ. ಯಾಕೆ ಅಂದರೆ ಇದು ನಾನು ಮಾಡೋ ಪಲ್ಯ ಥರ ಸೊ ಸಕ್ಕತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂಥರ
ಪಲ್ಯ ಒಂದು ಸ್ವಲ್ಪ ಸಾಗು ಟೈಪ್ ಇರುತ್ತೆ, ಅಂದರೆ ಸಾಗು ಥರ ಟೇಸ್ಟ್ ಇರುತ್ತೆ. ಸ್ವಲ್ಪ ಮಸಾಲೆ ಅಂದರೆ ಅಷ್ಟಾಗಿ ಇಲ್ಲಿ ಏನು ಮಸಾಲೆ ಹಾಕಲ್ಲ ನಾನು. ನೋಡಿ ನಾನು ಇಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು, ಇದು ಮನೇಲೇ ಸಾಂಬಾರ್ಗೆ ಅಂತ ರುಬ್ಬಿರೋ ಅಂಥ ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ. ಸೊ ಈ ಪಲ್ಯಕ್ಕೆ ಅಂದರೆ ಪಲ್ಯಗಳಿಗೆ ಈ ಥರ ಎಕ್ಸ್ಟ್ರಾ ಟಾಪಿಂಗ್ ಮಾಡಿದಾಗ ಇನ್ನೂ ಸಖತ್ತಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಜಾಸ್ತಿ ನೀರನ್ನ ಯೂಸ್ ಮಾಡ್ತಾಯಿಲ್ಲ. ಬೀಟ್ರೂಟ್ ಏನು ತುರ್ಕೊಂಡಿದ್ದೆ ಅಲ್ವಾ, ಒಂದು ಪ್ಲೇಟಲ್ಲಿ ಏನು ಬೀಟ್ರೂಟ್ ಅಂದ್ಕೊಂಡಿರುತ್ತೆ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಒಂದು ಗ್ಲಾಸ್ ಅಷ್ಟೇ ನೀರನ್ನ ಯೂಸ್ ಮಾಡ್ತಾಯಿದ್ದೀನಿ, ಚಿಕ್ಕ ಗ್ಲಾಸಲ್ಲಿ. ಹಾಗೆ ಇದಕ್ಕೆ ಸ್ವಲ್ಪ ನಾನು ಸಾಲ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಲ್ಟು ನೋಡಿಕೊಂಡು ಆ್ಯಡ್ ಮಾಡಬೇಕು, ಇಲ್ಲಾಂದರೆ ತುಂಬ ಉಪ್ಪಟ್ಟೆ ಉರಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಅಂದರೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಲ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕ್ಲೀನಾಗಿ ಈ ನೀರು ಏನಾಗದೆ ಅದು ಡ್ರೈ ಆಗೋವರೆಗೂ ಫ್ರೈ ಮಾಡಿದ್ರೆ ಸಾಕು, ಅಲ್ಲಿಗೆ ಪಲ್ಯ ರೆಡಿ ಆಗುತ್ತೆ. ಹಾಗೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿದಾಗಲ ಒಂದು ಟೇಸ್ಟ್ ಡಬಲ್ ಇನ್ಹಾನ್ಸ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಪಲ್ಯ. ನೋಡಿ ಅದು ನೀರು ಏನಿದೆ ಅದೆಲ್ಲ ಫುಲ್ಲು ಡ್ರೈ ಆಗುತ್ತೆ, ಅಲ್ಲಿವರೆಗೂ ಆದರೆ ಅದು ಸಾಕಾಗುತ್ತೆ. ಸೊ ಇಲ್ಲಿಗೆ ಪಲ್ಯ ರೆಡಿ ಆಗಿದೆ ಅಂತ ಅರ್ಥ. ಇದಕ್ಕೆ ಬೇಕಿದ್ರೆ ನೀವು ಕಾಯಿ ತುರಿ ಕೂಡ ಹಾಕೋಬೋದು, ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಕಾಯಿ ತುರಿ ಹಾಕಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಈಗ ಚಪಾತಿ ಹಿಟ್ಟು ಕಲಸೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 2 ಕಪ್ ಆಗೋಷ್ಟು ನೀರು ತೊಗೊಂಡಿದ್ದೀನಿ. ಇಲ್ಲಿ ಒಂದು 12-14 ಚಪಾತಿ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಒಂದು ಸ್ವಲ್ಪ ಉಪ್ಪು, 1 ಸ್ಪೂನ್ ಹಾಲು ಹಾಕ್ಕೊಂಡಿದ್ದೀನಿ. ಹಾಲು ಬೇಕಿದ್ರೆ ಹಾಕ್ಕೋಬೋದು, ಬೇಡ ಅಂದರೆ ಇಟ್ಸ್ ಓಕೆ. ಬಟ್ ಹಾಲು ಹಾಕೋದ್ರಿಂದ ಚಪಾತಿ ಟೇಸ್ಟು ಡಬಲ್ ಇರುತ್ತೆ, ಹಾಗೆ ಚಪಾತಿ ಫುಲ್ಲು ಸಾಫ್ಟಾಗಿ ಬರುತ್ತೆ. ಇದು ನೀವು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು, ಹಾಗೆ ನೀರಲ್ಲಿ ಕೂಡ ಕಲಿಸ್ಬೋದು. ಫಸ್ಟ್ ಎಲ್ಲ ಹಿಟ್ಟನ್ನ ಹಾಕಿ ಆಮೇಲೆ ನೀರನ್ನ ಹಾಕಿ ಕಲಿಸ್ತಾರೆ, ಬಟ್ ನಾನು ಫಸ್ಟ್ ನೀರನ್ನ ಹಾಕಿ ಆಮೇಲೆ ಹಿಟ್ಟನ್ನ ಹಾಕಿ ಕಲಿಸ್ತೀನಿ. ಹೇಗಿತ್ತು ಚಿನ್ನ ಚಪಾತಿ? ಚೆನ್ನಾಗಿತ್ತು. ನಿಂಗೆ ಇಷ್ಟನಾ ಚಪಾತಿ? ನೋಡಿ ಈಗ ನಾನು ಹಾಕಿರೋ ಅಂಥ ನೀರಿಗೆ ಬೇಕಾದಷ್ಟು ಹಿಟ್ಟನ್ನ ಹಾಕ್ಕೊಂಡು ಸಾಕಾಗೋಷ್ಟು ಹಿಟ್ಟನ್ನ ಹಾಕ್ಕೊಂಡು ನಾನು ಈಗ ಇದನ್ನು ಸಾಫ್ಟಾಗಿ ಕಲಿಸ್ಕೊತೀನಿ. ಚಪಾತಿ ಹಿಟ್ಟು ಎಷ್ಟು ಕ್ಲೀನಾಗಿ ನಾದುತ್ತೀವೋ ಚಪಾತಿ ಅಷ್ಟು ಕ್ಲೀನಾಗಿ ಉಬ್ಬಿ ಬರುತ್ತೆ. ಆ್ಯಕ್ಚುಲಿ ಇಲ್ಲಿ ಚಪಾತಿ ಎಲ್ಲ ಮಾಡಿದೆ, ಬಟ್ ಚಪಾತಿ ಮಾಡಬೇಕಾದ್ರೆ ವೀಡಿಯೋನ ಆನ್ ಮಾಡಿದ್ದೀನಿ, ಬಟ್ ವೀಡಿಯೋ ವೀಡಿಯೋ ಸೆಟ್ ಮಾಡಿದ್ದೀನಿ, ಬಟ್ ವೀಡಿಯೋನೇ ಆನ್ ಮಾಡಿಲ್ಲ. ನೋಡಿದ್ರೆ ಅದೆಲ್ಲ ಚಪಾತಿ ಸುಟ್ಟಾದ್ಮೇಲೆ ನೋಡ್ತಾ ಇದ್ದೀನಿ, ಸೈಡ್ ಬೇಜಾರಾಗೋಯ್ತು. ಹಾಗಾಗಿ ಈ ವಿಡಿಯೋನ ಹಾಗೆ ಇಟ್ಕೊಂಡಿದ್ದೆ, ಎಡಿಟ್ ಅಂದರೆ ಅಪ್ಲೋಡ್ ಮಾಡೋದೋ ಬೇಡವಾ ಅಂತ. ಬಟ್ ಇಟ್ಸ್ ಓಕೆ, ಪಲ್ಯ ಎಲ್ಲ ಇರುತ್ತೆ ಅಲ್ವಾ, ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಮಾಡ್ದಾಗ ಹಾಕೋಣ ಅಂತ ವೆಯ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಬಟ್ ಇದು ಅಲ್ಲಿವರೆಗೂ ಅದು ಏನೋ ನನಗೆ ಓಕೆನೇ ಆಗಲಿಲ್ಲ, ಹಾಗಾಗಿ ಅಪ್ಲೋಡ್ ಮಾಡಿಬಿಟ್ಟೆ. ನೋಡಿ ಈಗ ಕ್ಲೀನಾಗಿ ಚಪಾತಿ ಹಿಟ್ಟನ್ನು ಕ್ಲೀನಾಗಿ ಕಲಿಸ್ತಾ ಇದ್ದೀನಿ. ಸೊ ಚಪಾತಿ ಹಿಟ್ಟು ಎಷ್ಟು ಕ್ಲೀನಾಗಿ ಕಲಿಸ್ತೀವಿ ಚಪಾತಿ ಅಷ್ಟು ಸಾಫ್ಟಾಗಿ ಇರುತ್ತೆ. ನಾನೇನು ಮಾಡ್ತಿದ್ದೀನಿ ನಾನು ಈ ಥರ ಒಂದು ಚಾನಲ್ ಸ್ಟಾರ್ಟ್ ಮಾಡಿ ನಾನು ಈ ಥರ ವಾಯ್ಸ್ ಓವರ್ ಮಾಡೋದು ನೋಡಿ ಇವ್ಳಿಗೂ ಕೂಡ ಅದೇ ಒಂದು ಹುಚ್ಚು ಬಂದುಬಿಟ್ಟಿದೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ, ನನ್ನ ಚಾನಲ್ ಹೆಸರು ಲಿಶಿಕಾ ಅಂತ ಹೇಳ್ತಾಳೆ. ಮಾತು ಮುಂಚೆಗೆ ಏನಾದರೂ ಒಂದು ಹಳೆ ಮೊಬೈಲ್ ಇಟ್ಕೊಂಡ್ಬಿಟ್ಟು ಅದನ್ನ ಇಟ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ವೀಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಇರ್ತಾಳೆ. ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಗಾಯ್ಸ್ ಅಂತ ಸ್ಟಾರ್ಟ್ ಮಾಡ್ತಾಳೆ, ಆಮೇಲೆ ವ್ಲಾಗ್ ಎಲ್ಲ ಮಾಡ್ತಾಯಿರ್ತಾಳೆ, ಲೈವ್ ಮಾಡ್ತಾಯಿರ್ತಾಳೆ. ಗಾಯ್ಸ್ ನೋಡಿ ಚಪಾತಿ ಹಿಟ್ಟು ಕಲಸಾದ್ಮೇಲೆ ಒಂದು 1/2 hour ಬಿಡಬೇಕು. ಅದಾದಮೇಲೆ ಕ್ಲೀನಾಗಿ ಚಪಾತಿನ ಉಂಡೆ ಮಾಡಿಕೊಂಡು ಚಪಾತಿ ಒತ್ಬಿಟ್ಟು ಚಪಾತಿನ ಬೇಯಿಸ್ಬೇಕು. ನಾನು ಆಗಲೇ ಹೇಳ್ದಂಗೆ ಚಪಾತಿ ಸುಡೋ ವಿಡಿಯೋ ಇಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ, ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನೋಡಿ ಚಪಾತಿ ಬೆಂದಾದ್ಮೇಲೆ ಎಷ್ಟು ಕ್ಯೂಟಾಗಿ, ಎಷ್ಟು ಸಾಫ್ಟಾಗಿ, ಎಷ್ಟು ಸೂಪರಾಗಿ ಟೇಸ್ಟಿಯಾಗಿತ್ತು. ಅದನ್ನು ನಾನಿಲ್ಲಿ ಬೀಟ್ರೂಟ್ ಪಲ್ಯ ನಾನು ಆಲ್ರೆಡಿ ಮಾಡಿ ತೋರಿಸ್ದೆ ಅಲ್ಲ, ಅದ್ರ ಜೊತೆ ನಾನು ಇಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಈ ಬೀಟ್ರೂಟ್ನ ನಮ್ಮ ಒಂದು ಡೈಲಿ ರೋಟೀನಲ್ಲಿ ಜಾಸ್ತಿ ಬಳಸ್ತಾನೆ ಇರಿ, ವೀಕ್ಲಿ 3-4 ಟೈಮ್ಸ್ ಆದರೂ ತಿಂತಾನೆ ಇರಿ. ಸೊ ಅವಾಗ ನ್ಯಾಚುರಲ್ ಆಗಿ ಬ್ಲಡ್ಡು ನಮ್ಮ ಬಾಡಿಲಿ ಉತ್ಪತ್ತಿ ಆಗುತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಈಗಿನ ಒಂದು ವರ್ಕ್ ಪ್ರೆಷರು ಅದು ಇದರಲ್ಲೆಲ್ಲ ನಾವು ನಮ್ಮ ಆರೋಗ್ಯದ ಬಗ್ಗೆನೇ ನಾವು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ನಾವೇನೂ ತಗೊಳ್ಳಲ್ಲ ಸರಿಯಾದ ಟೈಮ್ಗೆ. ಇನ್ ಟೈಮ್ಗೆ ಆಫೀಸ್ಗೆ ಹೋಗ್ಬೇಕು, ಹಾಗಾಗಿ ಬೆಳಗ್ಗೆ ಹೊತ್ತು ಟಿಫನ್ ಮಾಡೋಕ್ಕಾಗಲ್ಲ, ಮಧ್ಯಾಹ್ನ ಟೈಮ್ ಇರಲ್ಲ, ಹಾಗಾಗಿ ಲಂಚ್ ಮಾಡೋಕ್ಕಾಗಲ್ಲ. ಇನ್ನು ನೈಟ್ ಊಟ ಒಂದೇ ಪರ್ಫೆಕ್ಟಾಗಿ ಮಾಡೋದು, ಅದು ಕೂಡ ನಿದ್ದೆ ಬರ್ತಾ ಇರುತ್ತೆ, ಏನೋ ಒಂದು ತಿಂದ್ಬಿಟ್ಟು ನಾವು ಮನಿಕೊಂಡ್ಬಿಡ್ತೀವಿ. ಸೊ ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಪರ್ಫೆಕ್ಟಾಗಿ ನಮ್ಮ ಒಂದು ಲೈಫ್ ಸ್ಟೈಲ್ನ ನಾವು ಹೇಗೆ ಮೇಂಟೈನ್ ಮಾಡ್ತೀವಿ, ನಮ್ಮ ಬಾಡಿ, ನಮ್ಮ ಒಂದು ಆರೋಗ್ಯ, ನಮ್ಮ ಒಂದು ಹೆಲ್ತ್ ನಮ್ಮ ಕೈಯಲ್ಲಿರುತ್ತೆ. ಹಾಗಾಗಿ ನೀವು ಕೂಡ ಪರ್ಫೆಕ್ಟಾಗಿ
ಬ್ಯಾಲೆನ್ಸ್ನ ಮಾಡ್ತಾರೆ. ಯಾವಾಗಲೂ ಬಾಡಿ ನಮ್ಮ ಕಂಟ್ರೋಲಲ್ಲಿ ಇರಬೇಕು. ಅದು ಇವಾಗೇನೋ ಒಂದು ಶೀತ ಆಗಿದೆ ಅಂದರೆ ಅದು ಏನಕ್ಕಾಗಿದೆ ಅನ್ನೋದು ನಮ್ಗೆ ಆಲ್ರೆಡಿ ಗೊತ್ತಿರಬೇಕು. ಬಿಕಾಸ್ ಆಫ್ ಏನೋ ಮಳೆ ನಿಂದಿರ್ತೀವಿ, ಇಲ್ಲ ಏನೋ ಐಸ್ ಕ್ರೀಮ್ ತಿಂದಿರ್ತೀವಿ, ಇಲ್ಲ ಏನೋ ತಣ್ಣೀರು ಸ್ನಾನ ಮಾಡಿರ್ತೀವಿ. ಸೊ ಹಾಗೆ ನಮಗೆ ಗೊತ್ತಿರಬೇಕು ಏನಕ್ಕಾಯ್ತು ಅಂತ ನಾವು ಯೋಚನೆ ಮಾಡೋದಲ್ಲ. ಈಗ ಏನೂ ತಿಂದಿಲ್ಲ, ಏನೂ ಮಾಡಿಲ್ಲ, ಆದರೂ ನಮಗೆ ಬಂದಿದೆ ಅಂದರೆ ಮೇ ಬಿ ಇದು ಏನೋ ಒಂದು ಹೀಟ್ಗಾಗಿರುತ್ತೆ, ಇಲ್ಲ ಕೋಲ್ಡ್ಗಾಗಿರುತ್ತೆ, ಇಲ್ಲ ಸಮಥಿಂಗ್ ಏನೋ ಯಾರಿಗೋ ಬಂದಿರುತ್ತೆ, ಅವ್ರು ನಮ್ಮ ಮುಂದೆ ಅಕ್ಷಿ ಮಾಡಿರ್ತಾರೆ. ಸೊ ಹಾಗಾಗಿ ಅದು ಕೂಡ ಬಂದಿರುತ್ತೆ, ಸೊ ವೈರಸ್ ಅಟ್ಯಾಕ್ ಆಗಿ. ಸೊ ಹಾಗಾಗಿ ನಾವು ನಮ್ಮ ಬಾಡಿನ ನಮ್ಮ ಕಂಟ್ರೋಲಲ್ಲಿ ಇಟ್ಕೊಬೇಕು. ಬಟ್ ಕೆಲವ್ರಿಗೆ ಬಾಡಿ ಅವ್ರ ಕಂಟ್ರೋಲಲ್ಲಿ ಇರಲ್ಲ. ಏನು ಜ್ವರ ಬರ್ತಿದೆ, ಜ್ವರ ಯಾಕೆ ಬರ್ತಿದೆ, ಎಷ್ಟು ದಿನದಿಂದ ಬರ್ತಿದೆ, 7 ಡೇಸಿಂದ ಬರ್ತಾನೆ ಇದೆ, ಟ್ಯಾಬ್ಲೆಟ್ ತೊಗೊಂಡ್ರು ಬಿಟ್ಟು ಬರ್ತಾಯಿದೆ, ಯಾಕೆ ಗೊತ್ತಿಲ್ಲ. ಸೊ ಆ ಥರ ಎಲ್ಲ ಒಂದು ಇಶ್ಯೂಸು ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಬಾಡಿನ ನಾವು ಕಂಟ್ರೋಲ್ ಮಾಡಿದಾಗ ಯಾಕೆ ಜ್ವರ ಬರ್ತಿದೆ, ನಾವೇ ಅದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು. ಯಾಕೆ ಬರ್ತಾಯಿದೆ, ಏನು ತಿಂದೆ, ಏನಾಯಿತು. ಸೊ 1-2 ಟ್ಯಾಬ್ಲೆಟ್ ತೊಗೋಬೇಕು. ಆಗಲಿಲ್ವಾ, ಹಾಸ್ಪಿಟ್ಲಿಗೆ ಹೋಗ್ಬೇಕು. ಆವಾಗ ಇಂಜೆಕ್ಷನ್ ತೊಗೊಂಡ್ಮೇಲೂ ಕೂಡ ಆಗಲಿಲ್ಲ ಅಂದರೆ ಆವಾಗ ನೆಕ್ಸ್ಟ್ ಫರ್ದರ್ ಡಿಸಿಷನ್ ಏನು ಅಂತ ಮಾಡಬೇಕು. ಸೊ ಇದು ಸ್ಯಾಟರ್ಡೇ ವ್ಲಾಗ್ ಆಗಿರೋದ್ರಿಂದ ಸ್ಯಾಟರ್ಡೇ ಟಿಫನ್ ಮಾಡಾದಮೇಲೆ ಫುಲ್ಲು ಬಟ್ಟೆ ಎಲ್ಲ ವಾಶ್ ಮಾಡಿ, ಬಟ್ಟೆ ಕ್ಲೀನಾಗಿ ನಾವು ಮೇಲ್ಗಡೆನೇ ಒಣಗಾಕೋದು. ಹಾಗಾಗಿ ನಾನು ಒನ್ ಟೈಮ್ ಬಟ್ಟೆ ವಾಶ್ ಮಾಡಬೇಕಾದ್ರೆ ಮೇಲ್ಗಡೆ ಇದಿರುತ್ತೆ, ಏನು ಈಗಲ್, ಅದು ಯಾವಾಗಲೂ ಬರುತ್ತೆ. ಬಟ್ ಏನು ಅಂತ ಗೊತ್ತಿಲ್ಲ. ಈಗ ಒಂದು ಲಾಸ್ಟ್ 10 ಇಯರ್ಸಿಂದ ನಾನು ಅದನ್ನು ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಬಟ್ ಇದೇ ಹದ್ದುನ ನನಗೆ ಅದು ಗೊತ್ತಿಲ್ಲ. ಬಟ್ ಯಾವಾಗಲೂ ಬರುತ್ತೆ, ನಾನು ಒಗಿಬೇಕಾದ್ರೆ ಇರುತ್ತೆ, ಸ್ವಲ್ಪ ಹೊತ್ತು ಅಲ್ಲಿ ಇಲ್ಲಿ ಹಾರಾಡ್ಬಿಟ್ಟು ಬರುತ್ತೆ, ಮತ್ತೆ ಕೂರುತ್ತೆ. ಒಟ್ಟು ನಾನು ಒಗೆಯೋರ್ಗೂ ಇರುತ್ತೆ. ಬಟ್ ನಮ್ಮ ಅಮ್ಮ ಅಥವಾ ನಮ್ಮ ಸಿಸ್ಟರ್ಸ್ ಯಾರಾದರೂ ಅಕ್ಕಪಕ್ಕ ನೈಬರ್ಸ್ ಹೋಗ್ದಾಗಲೂ ಕೂಡ ಅವು ಯಾವೂ ಇರೋಲ್ಲ. ಬಟ್ ನಾನು ಹೋಗಿಬೇಕಾದ್ರೆ ಸ್ಪೆಸಿಫಿಕ್ಕಾಗಿ ಹಿಂಗೆ ಬಂದು ಕೂರುತ್ತೆ. ಸೊ ಇದ್ರ ಅರ್ಥ ಏನು ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ಏನು ಅಂತ. ಬಟ್ ನಾನು ಈ ನಡುವೆ ಈ ಥರ ಆಗ್ತಿದೆ ಅಂತ ಹೇಳಿದಾಗ ಕೆಲವರೆಲ್ಲ ಹೇಳಿದ್ರು ಹದ್ದು ವಿಷ್ಣುವಿನ ವಾಹನ. ಸೊ ಹಾಗಾಗಿ ವಿಷ್ಣು ದೇವ್ರದ್ದೇನೋ ಇರಬೇಕು, ಮೇ ಬಿ ಅದು ಬಂದಾಗ ಕೈ ಮುಕ್ಕೋ ಅಂತ. ಸೊ ಹಾಗಾಗಿ ಆಮೇಲೆ ನಮ್ಮ ಮಮ್ಮಿ ನನಗೆ ರೇಗಿಸ್ತಾ ಇರ್ತಾರೆ, ಮೇ ಬಿ ತಾತ ಇರ್ಬೋದು ನೋಡು, ತಾತಂಗೆ ನೀನಂದರೆ ಇಷ್ಟ. ಸೊ ಹಾಗಾಗಿ ತಾತ ಬರ್ತಾ ಇರ್ತಾರೆ, ನೀನು ಬಟ್ಟೆ ಒಗಿಬೇಕಾದ್ರೆಲ್ಲ ಕಾವಲಾಗಿರ್ತಾರೆ ತಾತ ಅಂತ. ಬಟ್ ಏನೋ ಗೊತ್ತಿಲ್ಲ. ಬಟ್ ನೈಸ್ ಫೀಲಿಂಗ್, ಅದು ಬಂದಾಗೆಲ್ಲ ಒಂಥರ ಏನೋ. ನಾನು ಬಟ್ಟೆ ಒಗಿಬೇಕಾದ್ರೆ ಅದಿರುತ್ತೆ, ಯಾವಾಗಲೂ ಯಾರು ಬರದೇ ಹೋದ್ರೂ ಅದಿರುತ್ತೆ. ಹಾಗಾಗಿ ನನಗೇನು ಭಯ ಆಗಲ್ಲ. ಸೊ ತುಂಬ ಚೆನ್ನಾಗಿತ್ತು ಇವತ್ತಿನ ವ್ಲಾಗು. ಯಾರಿಗೆಲ್ಲ ಇಷ್ಟ ಆಯಿತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಹೇಗೆ ಓಡ್ತಾ ಇದೆ, ಅದಿನ್ನೂ ಅಲ್ಲೇ ಇರ್ತೈತೆ. ಬರ್ತೈತಿರು, ಬಾ 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 ಬಾ. ಅಲ್ಲೋ ಕುತ್ಕೋತು ಅವ್ರ ಬಿಲ್ಡಿಂಗಲ್ಲಿ. ಹಾಯ್ ಮಾಡು. ಹಾಯ್ ಹಲೋ. ಹಲೋ. ನಿನ್ನ ಮುಂದೆ ಬಾ, ಮುಂದೆ ಬಾ, ಕ್ಲೀನಾಗಿ ಹೇಳು. ಹಾಯ್ ಹಲೋ. ವಿಶು ನಿಂದ ನಂದು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಪಾರಿ ಬಂದಿದ್ದಾಳೆ. ಪಾರಿ ಬಂದಿದ್ದಾಳೆ. ಹೋಗುಲ್ಲ. ಬಾ ಆಶಾ, ನಾವೆಲ್ಲ ಇವತ್ತಿನ ಚಪಾತಿ ಬೀಟ್ರೂಟ್ ಪಲ್ಯ ಹಾಗೆ ಸಾಟರ್ಡೆ ವ್ಲಾಗ್ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಫುಲ್ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾನೇ ಇರಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾನೇ ಇರಿ. ಇಷ್ಟ ಆದರೆ ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.